ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಸಹ ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತ ಬಯಸ್ತಾ ಇದ್ದೇನೆ. ಪ್ರೀತಿ ದೇವಚಂದ್ರೆ, ಇದನ್ನು ಸಹ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ಇದರದ ಧ್ಯಾನಕ್ಕಾಗಿ ಆರಿಸಿಕೊಳ್ಳುತ್ತ ವೇದ ಭಾಗ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1 ಮತ್ತು 2ನೇ ವಚನ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು ಎಂಬುದಾಗಿ. ದೇವರಿಗೆ ಸ್ತೋತ್ರ. ಪ್ರಾರ್ಥಿಸೋಣ. ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡುವಾಗೆ ತನ್ನ ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಾಕ್ಯದ ಮೂಲಕವಾಗಿ ಮಾತಾಡು. ನೀನು ಮೈಬಂದಿಕ್ಕು. ಯೇಸುವಿ ನಾಮದಲ್ಲಿ ಪ್ರಾರ್ಥನೆ ಬಿಡುತ್ತೇವೆ, ಪರಲೋಕದ ತಂದೆಯೇ, ಆಮೇನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿ ದೇವಚಂದ್ರೆ, ಇದರ ಒಂದು ಶಿರೋನಾಮ ಏನೆಂಬುದಾಗಿ ಹೇಳುವಾಗ ವಾಕ್ಯವೇ ದೇವರು. ಪ್ರೀತಿಯ ದೇವಚಂದ್ರ, ಈ ದಿನ ಶೋಚನೀಯವಾದ ಒಂದು ಸಂಗತಿ ಏನೆಂಬುದಾಗಿ ಹೇಳುವಾಗ ಅನೇಕ ಕ್ರೈಸ್ತ ಕುಟುಂಬಗಳಲ್ಲಿ, ಚರ್ಚ್ಗಳಲ್ಲಿ, ಕಾರುಗಳಲ್ಲಿ ಅನೇಕ ಫೋಟೋಗಳನ್ನು ಹಾಕೊಂಡಿದ್ದಾರೆ. ಅವರು ಯೇಸು ಕ್ರಿಸ್ತನು ಅಲ್ಲ. ಯೇಸು ಕ್ರಿಸ್ತನ ಫೋಟೋವನ್ನು ಯಾರು ಇಲ್ಲಿವರೆಗೂ ತೆಗೆದಿಲ್ಲ. ಹಾಗಾಗಿ ಯಾಕೆ ಹಾಕೊಳ್ತೀರಾ? ಅದು ದೇವರು ಅಲ್ಲ, ಮನುಷ್ಯನು. ಅವರು ಯಾರ್ಯಾರೆಂಬುದಾಗಿ ಈ ದಿನ ನಾನು ಹೇಳೋದಕ್ಕೆ ಹೋಗ್ತಾ ಇದ್ದೇನೆ. ಬನ್ನಿ ನೋಡೋಣ. ಮೊದಲನೇದಾಗಿ ಈ ಫೋಟೋ ನೋಡಿ. ಈ ಫೋಟೋದಲ್ಲಿ ಇರುವಂತ ವ್ಯಕ್ತಿಯ ಹೆಸರು ಏನೆಂಬುದಾಗಿ ಹೇಳುವಾಗ ಜಿಮ್ ಕೆವಿಜಲ್ ಎಂಬುದಾಗಿ. ಈತನು 2004ರಲ್ಲಿ ಫ್ಯಾಷನ್ ಆಫ್ ಕ್ರೈಸ್ಟ್ ಎನ್ನುವಂತ ಸಿನಿಮಾದಲ್ಲಿ ನಟಿಸಿದ್ದಾನೆ. ಈತನ ಹೇಳ್ತಾ ಇದ್ದಾನೆ, ನಾನು ಯೇಸು ಅಲ್ಲ, ನನ್ನನ್ನು ಆರಾಧನೆ ಮಾಡಬೇಡ್ರಿ ಅಂತ ಹೇಳಿ. ಒಂದು. ಎರಡನೇದಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ, 1977ರಲ್ಲಿ ಜೀಸಸ್ ಆಫ್ ನಾಜರೇತ್ ಎನ್ನುವಂತ ಒಂದು ಸಿನಿಮಾದಲ್ಲಿ ಅಥವಾ ಫಿಲಿಂ ಅಲ್ಲಿ ನಟಿಸಿರುವಂತ ವ್ಯಕ್ತಿಯ ಹೆಸರು ಏನೆಂಬುದಾಗಿ ಹೇಳುವಾಗ ಈತನ ಫೋಟೋ ನೋಡ್ರಿ. ಈತನ ಹೆಸರು ರಾಬರ್ಟ್ ಪಾವಾಲ್ ಎಂಬುದಾಗಿ. ಈತನು ಸಹ ಹೇಳ್ತಾ ಇದ್ದಾನೆ, ನಾನು ಯೇಸು ಅಲ್ಲ, ನನಗೆ ನನ್ನ ಫೋಟೋ ಮುಂದೆ ಬಂದು ಪ್ರಾರ್ಥನೆ ಮಾಡಬೇಡ್ರಿ ಪ್ಲೀಸ್ ಎಂಬುದಾಗಿ ಹೇಳ್ತಾ ಇದ್ದಾರೆ. ಎಷ್ಟೋ ಜನ ಇಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಎರಡನೇ ವ್ಯಕ್ತಿ. ಮೂರನೇ ವ್ಯಕ್ತಿ ನೋಡ್ರಿ, ಈ ಫೋಟೋ ನೋಡ್ತಾ ಇದ್ರಲ್ವಾ, ಇದರ ಹೆಸರು ಏನು ಗೊತ್ತಾ? ಡಯಾಗೋ ಮಾರ್ಗೋಡಾ ಎನ್ನುವಂತ ವ್ಯಕ್ತಿ. ಇದರ ಹೆಸರು ಡಯಾಗೋ ಮಾರ್ಗೋಡಾ ಎನ್ನುವಂತ ವ್ಯಕ್ತಿ. ಈತನು 2014ರಲ್ಲಿ ಸನ್ ಆಫ್ ಗಾಡ್ ಎನ್ನುವಂತ ಚಿತ್ರದಲ್ಲಿ ನಟಿಸಿರುವಂತ ನಟ ಈತನು ಅಷ್ಟೇ. ಈತನು ಯೇಸು ಅಲ್ಲ. ಈತನು ಹೇಳ್ತಾನೆ, ನಾನು ಯೇಸು ಸ್ವಾಮಿ ಅಲ್ಲ, ಯೇಸು ಸ್ವಾಮಿ ನನ್ನ ಒಳಗಡೆ ಇದ್ದಾನೆ ಎಂಬುದಾಗಿ ಹೇಳ್ತಾನೆ. ಆಮೇಲೆ ನಾಲ್ಕನೇದಾಗಿ ಏನೆಂಬುದಾಗಿ ಹೇಳುವಾಗ ಈತನ ಫೋಟೋ ನೋಡ್ತಾ ಇದ್ರಲ್ವಾ, ಈತನ ಹೆಸರು ಏನೆಂಬುದಾಗಿ ಹೇಳುವಾಗ ಕೆಸಾರೆ ಬಾರ್ಗೋಯಾ ಎಂಬುದಾಗಿ. ಈತನು ಒಂದು ಸಿನಿಮಾದಲ್ಲಿ ಆತನು ನಡೆಸಿದ್ದಾನೆ. ಈತನ ಒಂದು ಫೋಟೋ ಅನೇಕ ಕ್ರೈಸ್ತರ ಮನೆಗಳಲ್ಲಿ, ಚರ್ಚುಗಳಲ್ಲಿ, ಕಾರುಗಳಲ್ಲಿ ಹಾಕಿಕೊಂಡಿದ್ದಾರೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಈತನು ಎಂತಹ ವ್ಯಕ್ತಿ ಗೊತ್ತಾ? ಈತನು ತನ್ನ ಸ್ವಂತ ಸಹೋದರನನ್ನು ಕೊಲೆ ಮಾಡಿದಂತ ವ್ಯಕ್ತಿ, ಮತ್ತೆ ಸ್ವಂತ ಸಹೋದರಿ ಜೊತೆಗೆ ವ್ಯಭಿಚಾರ ಮಾಡಿದಂತ ವ್ಯಕ್ತಿ ಈತನು ಆಗಿದ್ದಾನೆ. ಹಾಗಾಗಿ ಪ್ರೀತಿ ದೇವಚಂದ್ರೆ, ಸೊ ಇನ್ನೊಂದು ಫೋಟೋ ತೋರಿಸ್ತಾ ಇದ್ದಾನೆ. ಈ ಫೋಟೋ ನೋಡ್ತಾ ಇರಲ್ವಾ, 1987ರಲ್ಲಿ ಜೀಸಸ್ ಫಿಲಿಂ ಅಲ್ಲಿ ಆಕ್ಟ್ ಮಾಡಿದಂತ ವ್ಯಕ್ತಿ ಈತನಾಗಿದ್ದಾನೆ. ಈತನ ಹೆಸರು ಬ್ರೇನ್ ಡಿಕಾನೋ ಎಂಬುದಾಗಿ. ಈತನು ಹೇಳ್ತಾರೆ, ನಮ್ಮನ್ನು ಆರಾಧಿಸಬೇಡ್ರಿ ಎಂಬುದಾಗಿ. ಪ್ರೀತಿ ದೇವಚಂದ್ರೆ, ಈ ವಾಕ್ಯನೇ ದೇವರು. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಆ ವಾಕ್ಯವು ದೇವರಾಗಿತ್ತು ಎಂಬುದಾಗಿ. ದೇವರ ಬಾಯಲ್ಲಿ ಬರುವಂತ ಒಂದು ವಾಕ್ಯವೇ ದೇವರಾಗಿತ್ತು. ಇದೇ ದೇವರ ವಾಕ್ಯ, ಇದೇ ದೇವರು ಎಂಬುದಾಗಿ ನಂಬಿಕೊಳ್ಳ್ರಿ. ಹಾಗಾಗಿ ಪ್ರೀತಿ ದೇವಚಂದ್ರೆ, ಇಂದಿನಿಂದ ದೇವರ ಮಕ್ಕಳದ ನಾವುಗಳು ಇಲ್ಲಿವರೆಗೂ ಈ ರೀತಿಯ ಒಂದು ಫೋಟೋಗಳು ನಮ್ಮಲ್ಲಿ ಇರುವುದಾದರೆ ದಯಮಾಡಿ ಈ ದಿನವೇ ತೆಗೆದು ಹಾಕಬೇಕೆಂಬುದಾಗಿ ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇನೆ.
ಇಲ್ಲ ಹೋದ್ರೆ ನೀವು ವಿಗ್ರಹಾರಾಧಕರಾಗ್ಬಿಡ್ತೀರಾ, ನೀವು ಪಾಪ ಮಾಡುವವರಾಗ್ಬಿಡ್ತೀರಾ. ವಿಗ್ರಹದ ಪಾಪಗಳು ಅಲ್ವಾ, ಪಾಪ ಮಾಡುವವರಾಗ್ಬಿಡ್ತೀರಾ. ದಯಮಾಡಿ ಪ್ಲೀಸ್ ಟುಡೇ ಡಿಸೈಡ್ ಐ ವಿಲ್ ಟೇಕ್ ದಿಸ್ ಫೋಟೋ. ತೆಗೆದು ಹಾಕಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಜೀವವುಳ್ಳ ಪರಿಶುದ್ಧವಾದ ವಾಕ್ಯಗಳನ್ನು ಹಾಕ್ರಿ. ಈ ವಾಕ್ಯಗಳು ನಿಮ್ಮೊಟ್ಟಿಗೆ ಮಾತಾಡ್ತವೆ, ನಿಮ್ಮನ್ನು ಸಂತೈಸ್ತವೆ, ನಿಮ್ಮನ್ನು ಬಲಪಡಿಸ್ತವೆ, ನಿಮ್ಮನ್ನು ಪರಿಶುದ್ಧದ ಜೀವಿತ ಜೀವಿಸುವುದಕ್ಕೆ ಸಹಾಯ ಮಾಡುವಂತ ವಾಕ್ಯಗಳು ಇದು. ಫೋಟೋಗಳು ಏನ್ ಮಾಡಲ್ರಿ. ಈಗ ಇಲ್ಲಿವರೆಗೆ ಕೇಳಿದ್ರಲ್ವಾ ಈ ಫೋಟೋಗಳು ಯಾರ್ಯಾರು ಎಂಬುದಾಗಿ. ಈ 5 ಜನ ಆಕ್ಟರ್ಸ್ ಅಷ್ಟೇ. ಇಲ್ಲಿವರೆಗೂ ಯೇಸುಸ್ವಾಮಿ ಫೋಟೋ ಯಾರು ತೆಗೆದಿಲ್ಲ. ಹಾಗಾಗಿ ಯೇಸುಸ್ವಾಮಿ ಫೋಟೋ ಯಾವ್ದಾದ್ರು ಕಾಣಿಸ್ಕೊಂಡ್ರೆ, ಇಲ್ಲಿವರೆಗೂ ಈ ಪಿಕ್ಚರ್ ಕಾಣಿಸ್ಕೊಂಡ್ರೆ, ಓ ಜೀಸಸ್ ಅಂತ ಹೇಳ್ಬೇಡ್ರಿ. ದಿಟ್ ಇಸ್ ಎ ಒನ್ ಮ್ಯಾನ್, ಇಸ್ ಎ ಆಕ್ಟರ್, ದಟ್ಸ್ ಇಟ್. ಈ ಸತ್ಯಾಂಶ ಕಲ್ತ್ಕೊಳ್ತೀರಾ? ಮರಿದಿಲ್ವಾ? ಹೌದು, ಇಲ್ಲಿಂದ ನಾನು ಇಷ್ಟವರೆಗೆ ತಪ್ಪು ಮಾಡಿದ್ದೇನೆ, ಇನ್ನು ಮುಂದೆ ತಪ್ಪು ಮಾಡೋದಿಲ್ಲ ತೀರ್ಮಾನ ತೆಗೆದುಕೊಳ್ತೀಯ. ಹಾಗಾಗಿ ವಾಕ್ಯವನ್ನು ನೀನು ಕಲಿ, ನನ್ನ ಮಕ್ಕಳಿಗೆ ಕಲಿಸು, ನನ್ನ ಮನೆಯಲ್ಲಿ ಹಾಕು. ಅಲ್ಲಿ ಆಶೀರ್ವಾದ ಇದೆ. ಇಲ್ಲಿ ಹೋದ್ರೆ ನಾನು ನಿನ್ನ ವಿಗ್ರಹಾರಾಧಕನಾಗ್ತೀನಿ. ಆಮೆನ್. ನಾನು ನಿನ್ನ ವಿಗ್ರಹಾರಾಧಕ, ಯೇಸು ಹೇಳ್ತಾನೆ ನಾನು ನಿಮ್ಮ ಒಳಗಡೆ ಇದ್ದೇನೆ ಎಂಬುದಾಗಿ. ನಮ್ಮ ಹೃದಯದಲ್ಲಿ ದೇವರ ವಾಕ್ಯವನ್ನು, ಯೇಸುವನ್ನು, ದೇವರ ವಾಕ್ಯವನ್ನು ಇಟ್ಕೋಬೇಕಾಗಿದೆ. ಮನೆಯಲ್ಲಿ ಅಲ್ಲ, ದೇವರ ವಾಕ್ಯ ಹಾಕ್ರೆ ಮನೆಯಲ್ಲಿ. ಹಾಗಾಗಿ ದೇವರ ಮಕ್ಕಳ ನಾವುಗಳು ದೇವರ ವಾಕ್ಯವನ್ನು ಪ್ರತಿದಿನ ಓದೋಣ, ಧ್ಯಾನಿಸೋಣ. ದೇವರ ವಾಕ್ಯವನ್ನು ನಮ್ಮ ಮನೆ ಸುತ್ತಲೂ ಹೊರಗಡೆ ಒಳಗಡೆ ಹಾಕಿ ದೇವರ ವಾಕ್ಯದಲ್ಲಿ ಬೆಳೆಯೋಣ. ಹೌದು ಅನ್ನುವಂತ ನನ್ನ ಜೊತೆ ಪ್ರಾರ್ಥನೆ ಮಾಡ್ತೀರಾ? ಕಣ್ಣುಗಳು ಮುಚ್ಚಿ